ಸೊ ಅವರನ್ನು ಥರೋಲಿ ಚೆಕ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ವಸ್ತುಗಳನ್ನು ಇಟ್ಕೊಳ್ಳೋಂಗಿಲ್ಲ. ಡಿಜಿಟಲ್ ವಾಚ್ ಆಗಿರಲಿ ಅಥವಾ ಇನ್ನಿತರ ಮೊಬೈಲ್ ಆ ರೀತಿಯಾದಂಥ ಡಿವೈಸ್ಗಳನ್ನು ಇಟ್ಕೊಂಡು ಹೋಗೋಂಗಿಲ್ಲ ಅಂತ. ದೇಶಾದ್ಯಂತ ಬಿಗಿ ಭದ್ರತೆಯಲ್ಲಿ ನೀಟ್ ಮರುಪರೀಕ್ಷೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ನೀಟ್ ಎಕ್ಸಾಮ್ ಶುರುವಾಗುತ್ತೆ. 2 ಗಂಟೆಗೆ ಶುರುವಾಗುತ್ತೆ ಎಕ್ಸಾಮ್. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷಾರ್ಥಿಗಳು ಉತ್ಸಾಹದಲ್ಲೇ ಪರೀಕ್ಷಾ ಕೇಂದ್ರಗಳತ್ತ ಬರ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತರಲ್ಲೇ ಪರೀಕ್ಷಾ ಕೇಂದ್ರಗಳಿಗೆ ಎಂಟ್ರಿಯನ್ನು ಬಂದ್ ಮಾಡ್ತಾರೆ. 1:30ಕ್ಕೆಲ್ಲ ಬಂದ್ ಆಗ್ಬಿಡುತ್ತೆ ಗೇಟು. ಅಕ್ರಮ ನಡಿಬಾರದು ಅಂತ ಕಟ್ಟುನಿಟ್ಟಿನ ಕ್ರಮ ತಗೊಂಡಿದೆ NTA. AI CCTVಯ ಕಣ್ಗಾವಲಿನಲ್ಲಿ ಪರೀಕ್ಷೆ ನಡೆಯುತ್ತೆ. 551 ನಗರಗಳ 5440 ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆ ನಡೆಯುತ್ತೆ ದೇಶದಾದ್ಯಂತ. ವಿದೇಶಗಳಲ್ಲೂ ಕೂಡ 14 ಎಕ್ಸಾಮ್ ಸೆಂಟರ್ಗಳಿದೆ, ಅಲ್ಲೂ ನೀಟ್ ಎಕ್ಸಾಮ್ ಬರೀತಾ ಇದ್ದಾರೆ. ಟೋಟಲ್ ಆಗಿ 27,70,000 ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಾ ಇರೋದು. ಲೈವ್ ಕ್ಯಾಮೆರಾ ಫೀಡ್ಗಳ AI ಆಧಾರಿತ ಮೇಲ್ವಿಚಾರಣೆ ಮಾಡಲಾಗುತ್ತೆ. ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಬಾರ್ದು ಅಂತ 2 ಲಕ್ಷಕ್ಕೂ ಅಧಿಕ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಒಂದು ಅಕ್ರಮ ನಡಿಬಾರದು ಅನ್ನೋ ಕಟ್ಟುನಿಟ್ಟಿನ ಕ್ರಮ, ಮತ್ತೊಂದು ಕಡೆ ವಿದ್ಯಾರ್ಥಿಗಳಿಗೂ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರದು ಅನ್ನೋದು. ಸೊ ಎರಡನ್ನೂ ಕೂಡ ಗಮನದಲ್ಲಿಟ್ಕೊಂಡು ಆಯಾ ಜಿಲ್ಲಾ ಕೇಂದ್ರದ ಆಯಾ ಜಿಲ್ಲಾ ಅಧಿಕಾರಿಗಳು ಮೇಲ್ವಿಚಾರಣೆಯನ್ನು ನಡೆಸಿ ಭದ್ರತೆಯನ್ನು ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಉನ್ನತ ಪೊಲೀಸ್ ಅಧಿಕಾರಿಗಳು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಇಡೀ ದೇಶದಾದ್ಯಂತ ನೀಟ್ ಮರು ಪರೀಕ್ಷೆ ಆಗ್ತಾ ಇದೆ. ಇದಕ್ಕೆ ಪರೀಕ್ಷಾರ್ಥಿಗಳಿಗೆ ಶುಭ ಕೋರ್ತಾ ಇದ್ದಾರೆ HD ಕುಮಾರಸ್ವಾಮಿ ಅವರು. 2 ವರ್ಷದಲ್ಲಿ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗಿತ್ತು. ವಿದ್ಯಾರ್ಥಿಗಳಿಗೆ ಆತಂಕವೂ ಕೂಡ ಆಗಿತ್ತು. ಕೆಲವು ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ್ರು. ಇದು ಆತಂಕದ ವಿಚಾರವೇ ಸರಿ. ಪ್ರಧಾನಮಂತ್ರಿ ಕಾರ್ಯಾಲಯವೂ ಕೂಡ ಎಚ್ಚರಿಕೆಯನ್ನು ವಹಿಸಿ ಪರೀಕ್ಷೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡಬಾರದು ಅನ್ನೋ ರೀತಿಯಾಗಿ ಪರೀಕ್ಷೆ ನಡೀತಾ ಇದೆ ಅಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ನೀಟ್ ಪರೀಕ್ಷೆಗಳಲ್ಲಿ ಆದಂಥ ಪ್ರಶ್ನೆ ಪತ್ರಿಕೆಗಳ ಲೀಕ್ ಆದಂಥದ್ದೇನಿದೆ, ಈ ಬಾರಿ ಅಂತೂ ಬಹಳ ದೊಡ್ಡ ಮಟ್ಟದಲ್ಲಿ ದೇಶದಾದ್ಯಂತ ಈ ನೀಟ್ನ ಪರೀಕ್ಷೆ ಸಂದರ್ಭದಲ್ಲಿ ಆದಂಥ ಅನಾಹುತಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲೂ ಒಂದು ರೀತಿಯ ಆತಂಕಗಳು ಬಂದಂಥದ್ದು ಗಮನಿಸ್ತಿದ್ದೇವೆ. ಹಲವಾರು ಕುಟುಂಬದಲ್ಲಿ ಕೆಲವು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಂಥದ್ದು, ಒಂದು ದುರ್ಘಟನೆಗಳು ನಡೆದಂಥದ್ದು ನಮಗೆಲ್ಲ ಒಂದು ರೀತಿ ಆಘಾತ ಉಂಟು ಮಾಡಿರ್ತಕ್ಕಂಥದ್ದು. ಆದರೆ ಈ ಬಾರಿ ಪ್ರಧಾನಮಂತ್ರಿಗಳ ಕಾರ್ಯಾಲಯದ ಸಮ್ಮುಖದಲ್ಲೇ ಅವರ ಜವಾಬ್ದಾರಿಯೊಂದಿಗೆ ಈ ಬಾರಿಯ ನೀಟ್ ಪರೀಕ್ಷೆ ಯಾವುದೇ ರೀತಿಯ ಗೊಂದಲಗಳು, ಯಾವುದೇ ರೀತಿಯ ಅನಾಹುತಗಳಿಗೆ ಅವಕಾಶ ಕೊಡದೆ ದೇಶದಾದ್ಯಂತ ನಡೀತಾ ಇದೆ. ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಅವರಿಗೆ ಎಲ್ಲ ರೀತಿಯ ಒಂದು ಶುಭ ಹಾರೈಕೆಯನ್ನು ಕೊಡ್ಲಿಕ್ಕೆ ಬಯಸ್ತೀನಿ ಮಕ್ಕಳಿಗೆ. ಸರ್, ಇಷ್ಟೊಂದು ಭದ್ರತೆ ಇಲ್ಲ ಅಂದ್ರೆ ನಿಜಕ್ಕೂ ಕೂಡ ಪರೀಕ್ಷೆ ನಡೆಸಕ್ಕೆ ಆಗದೇ ಇಲ್ಲ ಸರ್. ಅಂತ ಪರಿಸ್ಥಿತಿ ಬಂದು ತಲುಪಿದೆಯಾ? ಇಲ್ಲ, ಇದು ನನ್ನ ಅಭಿಪ್ರಾಯದಲ್ಲಿ ವೈಯಕ್ತಿಕವಾದ ಅಭಿಪ್ರಾಯ. ಇವತ್ತು ಈ ರೀತಿಯ ಒಂದು ಸಮಸ್ಯೆಗಳು ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಸಂದರ್ಭದಲ್ಲಿ ನಡೀತಾ ಇರತಕ್ಕಂಥದ್ದೇನಿದೆ, ಇದು ಯಾವುದೇ ರೀತಿ ಈ ರೀತಿಯ ಘಟನೆಗಳಾಗದೇ ಇರತಕ್ಕಂಥ ರೀತಿಯಲ್ಲಿ ಹಿಂದೆ ಆಗಿರತಕ್ಕಂಥ ಅನುಭವಗಳ ಹಿನ್ನೆಲೆಯಲ್ಲಿ ನಾವು ಮುಂಜಾಗ್ರತೆ ಕ್ರಮವನ್ನು ಈ ಒಂದು ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥವ್ರು ವಹಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಕಳೆದ 2 ವರ್ಷ HD ಕುಮಾರಸ್ವಾಮಿ ಅವರು ಈ ನೀಟ್ ಮರುಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದು ಹೀಗೆ: ಕಳೆದ 2 ವರ್ಷಗಳಲ್ಲೂ ಕೂಡ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಅದನ್ನು ಗಮನದಲ್ಲಿಟ್ಟುಕೊಂಡು ಯಾವುದೇ ರೀತಿಯಾದಂತಹ ಅಕ್ರಮ ಆಗಬಾರದು ಅಂತ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರವೂ ಕೂಡ, ಕೇಂದ್ರ ಸರ್ಕಾರ ಮುಂಜಾಗ್ರತೆಯನ್ನು ತಗೊಂಡಿದೆ. ಆ್ಯಪ್ ಬ್ಯಾನ್ ಮಾಡೋದ್ರಿಂದ ಹಿಡಿದು ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ಬಹಳ ಸ್ಟ್ರಿಕ್ಟಾಗಿ CCTV AI ಆಧಾರಿತ CCTVಯಲ್ಲಿ ವಿಚಾರಣೆಯನ್ನು ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಅನ್ನುವಂಥ ಒಂದು ಶುಭ ಹಾರೈಕೆಯನ್ನು ಕೂಡ ಮಾಡಿದ್ರು HD ಕುಮಾರಸ್ವಾಮಿ ಅವರು. ಜೊತೆಗೆ ನೀಟ್ ಗೈಡ್ಲೈನ್ಸ್ ಅದನ್ನು ಕೂಡ TV ಸ್ಕ್ರೀನ್ನ ಬಲಭಾಗದಲ್ಲಿ ಗಮನಿಸ್ತಾ ಇದ್ರಿ. 15 ನಿಮಿಷಕ್ಕೂ ಹೆಚ್ಚು ಅವಧಿ. ಈಗ ಪರೀಕ್ಷಾ ಕೇಂದ್ರಗಳಲ್ಲಿ 1:30ಕ್ಕೆಲ್ಲ ಗೇಟ್ ಕ್ಲೋಸ್ ಮಾಡ್ತಾರೆ. ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ 6:20 ತನಕವೂ ಕೂಡ ಹೆಚ್ಚಿನ ಸಮಯಾವಕಾಶವನ್ನು ಕೊಡಲಾಗಿದೆ.
ಯಾವ್ಯಾವುದಕ್ಕೆ ಅವಕಾಶ ಕೊಡಲಾಗಿದೆ, ಯಾವ್ಯಾವುದಕ್ಕೆ ಅವಕಾಶ ಇಲ್ಲ ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ. ತಪಾಸಣೆಗೆ ಒಳಪಡಿಸಿ ಅಂದರೆ ಮೆಟಲ್ ಡಿಟೆಕ್ಟರ್ನಿಂದಲೂ ಕೂಡ ಯಾವುದೇ ರೀತಿಯಾದಂತಹ ವಸ್ತುಗಳನ್ನು, ಡಿಜಿಟಲ್ ವಸ್ತು ಲೈಕ್ ವಾಚ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಈಗೆಲ್ಲ AI ಆಧಾರಿತ ಕೂಲಿಂಗ್ ಗ್ಲಾಸ್ ಬೇರೆ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಆ ಥರ ಯಾವುದನ್ನೂ ಕೂಡ ಇಟ್ಕೊಳ್ಳಂಗಿಲ್ಲ. ಬರೀ ಹಾಲ್ ಟಿಕೆಟ್ ಮತ್ತು ಆಧಾರ್ ಕಾರ್ಡ್ ಅಷ್ಟೇ ಇಟ್ಕೊಂಡು ಹೋಗಬೇಕು ಅಂತ. ಎರಡು ವರ್ಷಗಳ ಕಾಲ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು ಅಂತ HD ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಹಲವು ವರ್ಷಗಳಿಂದಲೂ ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಕ್ಕೊಂಡು ಬರ್ತಾನೇ ಇದೆ ಅಂಥೇಳಿ ವಿಪಕ್ಷಗಳ ಆರೋಪ ಮಾಡುತ್ತೆ ಕೇಂದ್ರದ. ಆದರೆ ಇದನ್ನು ತಡೆಗಟ್ಟೋದಕ್ಕೆ ಇಷ್ಟು ವರ್ಷದಲ್ಲಿ ಏನೂ ಕೂಡ ಆಗಲಿಲ್ಲ ಅನ್ನೋದು ವಿಪಕ್ಷಗಳ ಆರೋಪ. ರಾಹುಲ್ ಗಾಂಧಿಯಿಂದ ಹಿಡಿದು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಆರೋಪ ಆಗಿತ್ತು. ಈಗ ಯಾವುದೇ ರೀತಿಯ ಅಕ್ರಮ ಆಗಬಾರ್ದು ಅಂಥೇಳಿ ಕಟ್ಟುನಿಟ್ಟಿನ ಕ್ರಮ ತಗೊಂಡಿದ್ದೀವಿ, ಯಾವುದೇ ಕಾರಣಕ್ಕೂ ಹಾಗೆಲ್ಲ ಆಗದೇ ಇಲ್ಲ ಈ ಬಾರಿ ಅಂತ ಹೇಳ್ತಾ ಇದ್ದಾರೆ. ಆಗದೇ ಇರಲಿ ಅನ್ನೋದು ನಮ್ಮ ಆಶಾಭಾವನೆಗೂ ಕೂಡ ಇದೆ. ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗತ್ತೆ ಅನ್ನೋದು.